ಪ್ರಿಯ ವೀಕ್ಷಕರಿಗೆಲ್ಲ ನನ್ನ ಆತ್ಮೀಯ ನಮಸ್ಕಾರಗಳು. ಪಾಸಿಟಿವ್ ಲೈಫ್ ನಾಲೆಡ್ಜ್ 333 ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಈ ವಿಡಿಯೋದಲ್ಲಿ ಬಳಸಲಾಗಿರುವ ಎಐ ವಿಜುವಲ್ಸ್ ಮತ್ತು ಚಿತ್ರಗಳು ಕೇವಲ ಉಲ್ಲೇಖಕ್ಕಾಗಿ ಮಾತ್ರ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆಯವರೆಗೂ ವೀಕ್ಷಿಸಿ. ಧನ್ಯವಾದಗಳು. ನಮಸ್ಕಾರ. ನಾವು ನಮ್ಮ ಬಗ್ಗೆ ಜಗತ್ತಿಗೆ ಏನ್ ಹೇಳ್ತೀವಿ? ನಮ್ಮ ಮಾತುಗಳಿಂದಾನಾ ಅಥವಾ ನಮ್ಮ ಕೆಲಸಗಳಿಂದಾನಾ? ಅದಕ್ಕಿಂತ ಮಿಗಿಲಾದ ಇನ್ನೇನಾದರೂ ಇದೆಯಾ? ಬನ್ನಿ, ಇವತ್ತು ಒಂದು ಅಗೋಚರ ಶಕ್ತಿಯ ಬಗ್ಗೆ ಮಾತಾಡೋಣ. ಅದೇ ಗುಣಮಟ್ಟ. ಹೌದು, ಇದು ನಮಗೆ ಕಾಣಿಸದೇ ಇರ್ಬೋದು, ಆದರೆ ನಮ್ಮ ಬಗ್ಗೆ ಪ್ರತಿಯೊಂದನ್ನೂ ವಿವರಿಸುವ ಒಂದು ಸಣ್ಣ ಡೀಟೇಲ್. ಸರಿ, ಈ ವಿಷಯವನ್ನು ಒಂದು ಕಥೆ ಮೂಲಕ ಶುರು ಮಾಡೋಣ. ಜೀವನದ ಗುಣಮಟ್ಟದ ಬಗ್ಗೆ ಭಾಷಣ ಮಾಡೋಕೆ ಅಂತ ಒಬ್ಬ ದೊಡ್ಡ ಸ್ಪೀಕರ್ ಬಂದಿದ್ರು. ಜನರೆಲ್ಲ ಅವರಿಗಾಗಿ ಕಾಯ್ತಾ ಇದ್ರು. ಆದ್ರೆ ಅವರು ಬಂದಿಳಿದ ಕಾರು ನೋಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಗಲೀಜಾಗಿತ್ತು. ಇಲ್ಲಿಂದನೇ ಒಂದು ದೊಡ್ಡ ಪ್ರಶ್ನೆ ಶುರುವಾಗುತ್ತೆ. ಈ ಕತೆ ಗುಣಮಟ್ಟದ ಬಗ್ಗೆ ಒಂದು ವಿಚಿತ್ರವಾದ ವಿರೋಧಾಭಾಸವನ್ನ ನಮ್ಮ ಮುಂದೆ ಇಡುತ್ತೆ. ಅಂದ್ರೆ ಹೊರಗಿನ ನೋಟಕ್ಕೂ ಒಳಗಿನ ಸತ್ವಕ್ಕೂ ಇರೋ ವ್ಯತ್ಯಾಸವನ್ನ ಇದು ಕ್ಲಿಯರ್ ಆಗೇ ತೋರಿಸುತ್ತೆ. ಆ ಕಾರು ಎಷ್ಟೊಂದು ಗಲೀಜಾಗಿತ್ತು ಅಂದ್ರೆ ಅದನ್ನ ಕಾರು ಅನ್ನೋದಕ್ಕಿಂತ ಒಂದು ಕಸದ ತೊಟ್ಟಿ ಅಂದಿದ್ರೇ ಸರಿ ಇರ್ತಿತ್ತೇನೋ, ಅಷ್ಟು ಕೆಟ್ಟದಾಗಿತ್ತು ಅದರ ಸ್ಥಿತಿ. ಇದು ಸಹಜವಾಗಿ ಎಲ್ಲರ ಮನಸ್ಸಲ್ಲೂ ಮೂಡೋ ಪ್ರಶ್ನೆ ಅಲ್ವಾ? ತಾವೇ ಇಷ್ಟೊಂದು ಅಶುಚಿಯಾಗಿ ಅಶಿಸ್ತಿನಿಂದ ಇರುವವರು ಬೇರೆಯವರಿಗೆ ಗುಣಮಟ್ಟದ ಜೀವನ ನಡೆಸಿ ಅಂತ ಹೇಗೆ ಹೇಳೋಕ್ಕಾಗತ್ತೆ? ಅವರ ಮಾತನ್ನ ಯಾರು ತಾನೇ ನಂಬ್ತಾರೆ? ಆದ್ರೆ ಇಲ್ಲೊಂದು ಅನಿರೀಕ್ಷಿತ ತಿರುವು. ಅವರನ್ನ ನೋಡೋಕೆ ಬಂದಿದ್ದ ಶಿಷ್ಯರು ಆ ಕಾರಿನ ಗಲೀಜನ್ನ ನೋಡ್ಲೇ ಇಲ್ಲ. ಅವರ ಗಮನವೆಲ್ಲ ಆ ವ್ಯಕ್ತಿ ಮೇಲಿತ್ತು. ತುಂಬಾ ಗೌರವದಿಂದ ಬಂದು ಅವರಿಗೆ ನಮಸ್ಕರಿಸಿ ಸ್ವಾಗತ ಮಾಡಿದ್ರು. ಅವರ ಕಣ್ಣಿಗೆ ಕಾಣಿಸಿದ್ದು ಆ ಕಾರಿನ ಕೊಳೆಯಲ್ಲ, ಬೇರೆ ಏನೋ ಒಂದು. ಹಾಗಾದ್ರೆ ಆ ಅನುಯಾಯಿಗಳು ನೋಡಿದ ಆ ಬೇರೆ ವಿಷಯವಾದ್ರೂ ಏನು? ಅದೇ ಅಗೋಚರ ಗುಣಮಟ್ಟ. ಬನ್ನಿ, ಇದರ ಅರ್ಥ ಏನು ಅಂತ ಈಗ ಸ್ವಲ್ಪ ಆಳವಾಗಿ ನೋಡೋಣ. ನೋಡಿ, ಅಗೋಚರ ಗುಣಮಟ್ಟ ಅಂದ್ರೆ ನಮ್ಮ ಒಳಗಿನ ಪ್ರಪಂಚ ಹೇಗಿದೆ ಅನ್ನೋದು. ಅಂದ್ರೆ ನಮ್ಮ ಆಲೋಚನೆಗಳು, ನಮ್ಮ ಪ್ರಾಮಾಣಿಕತೆ, ನಮ್ಮ ಮನಸ್ಸಿನ ಶಿಸ್ತು. ಆ ಭಾಷಣಕಾರರಿಗೆ ತಮ್ಮ ಕಾರಿನ ಹೊರಗಿನ ಕೊಳೆಗಿಂತ ಜನರ ಮನಸ್ಸಿನೊಳಗಿನ ಗೊಂದಲ, ಹೊಟ್ಟೆಕಿಚ್ಚು, ಭಯದಂತಹ ಆಂತರಿಕ ಕೊಳೆಯನ್ನು ತೊಳೆಯೋದು ತುಂಬಾ ಮುಖ್ಯವಾಗಿತ್ತು. ಅವರಿಗೆ ದೈಹಿಕ ಶುಚಿತ್ವಕ್ಕಿಂತ ಆತ್ಮಶುದ್ಧಿಯೇ ಮೊದಲ ಆದ್ಯತೆಯಾಗಿತ್ತು. ಹಾಗಾದ್ರೆ ಹೊರಗಿನ ಶುಚಿತ್ವಕ್ಕೆ ಬೆಲೆಯೇ ಇಲ್ವಾ? ಖಂಡಿತ ಇದೆ. ಆದರೆ ಸಂದರ್ಭಕ್ಕೆ ತಕ್ಕ ಹಾಗೆ ಗುಣಮಟ್ಟದ ಅರ್ಥ ಬದಲಾಗುತ್ತೆ. ಅದಕ್ಕೆ ಎರಡು ಮುಖಗಳಿದೆ ಅಂತ ಹೇಳಬಹುದು. ಇದಕ್ಕೊಂದು ಸಿಂಪಲ್ ಉದಾಹರಣೆ. ಒಬ್ಬ ಆಧ್ಯಾತ್ಮಿಕ ಗುರುಗಳಿಗೆ ಅವರ ಒಳಗಿನ ಗುಣಮಟ್ಟವೇ ಮುಖ್ಯ ಆಗಬಹುದು. ಆದರೆ ಒಬ್ಬ ಸೇಲ್ಸ್ ಪರ್ಸನ್ ಹರಿದ ಬೂಟ್ ಹಾಕೊಂಡು ಹೊಸ ಬೂಟ್ಗಳನ್ನ ಮಾರಕ್ಕಾಗತ್ತಾ? ಖಂಡಿತ ಇಲ್ಲ. ಅಥವಾ ಕೊಳ್ಕು ಬಟ್ಟೆ ಹಾಕೊಂಡು ದುಬಾರಿ ಬಟ್ಟೆಗಳನ್ನು ಮಾರೋದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಲ್ಲಿ ಹೊರಗಿನ ಹಚ್ಚುಕಟ್ಟುತನವೇ ಅವರ ವೃತ್ತಿಗೆ ಅಡಿಪಾಯ. ಸೊ ಬುದ್ಧಿವಂತಿಕೆ ಇರೋದು ಯಾವಾಗ ಯಾವ್ದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅನ್ನೋ ಸಮತೋಲನದಲ್ಲಿ. ಅಂತಿಮವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಪ್ರಮುಖ ವಿಷಯ ಅಂದ್ರೆ, ಯಾವುದೇ ಗುಣಮಟ್ಟ ಆಗಿರಲಿ, ಅದು ಬಾಹ್ಯದ್ದೇ ಆಗಿರಲಿ ಅಥವಾ ಆಂತರಿಕವೇ ಆಗಿರಲಿ, ಅದರ ಮೂಲ ಇರೋದು ನಮ್ಮೊಳಗೆ. ನಮ್ಮ ಒಳಗಿನ ಶಿಸ್ತು ಮತ್ತು ಸ್ಪಷ್ಟತೆ ಇದ್ರೇನೆ ಅದು ನಮ್ಮ ಹೊರಗಿನ ಕೆಲಸಗಳಲ್ಲಿ ಕಾಣಿಸ್ಕೊಳ್ಳೋದು. ನಿಜವಾದ ಗುಣಮಟ್ಟ ಯಾವಾಗಲೂ ಒಳಗಿನಿಂದಲೇ ಶುರುವಾಗಬೇಕು. ಇದೊಂದು ರೀತಿ 3 ಹಂತದ ಪಯಣ. ಮೊದಲು ಆ ಗುಣಮಟ್ಟ ಅನ್ನೋದು ನಮ್ಮೊಳಗೆ ಹುಟ್ಟಬೇಕು. ಆಮೇಲೆ ಅದು ನಮ್ಮ ದಿನನಿತ್ಯದ ಸಣ್ಣ ಸಣ್ಣ ಕೆಲಸಗಳಲ್ಲಿ, ನಮ್ಮ ನಡವಳಿಕೆಯಲ್ಲಿ ಕಾಣಿಸ್ಕೊಳ್ಬೇಕು. ಕೊನೆಗೆ ಜಗತ್ತು ಆ ಕೆಲಸಗಳನ್ನ ನೋಡಿ ನಮ್ಮ ಗುಣಮಟ್ಟವನ್ನ ಅಳೆಯುತ್ತೆ. ಹೌದು, ಯಾಕಂದ್ರೆ ಜಗತ್ತು ಬರೀ ಮಾತುಗಳನ್ನ ನಂಬಲ್ಲ, ಬದಲಿಗೆ ಕೆಲಸಗಳನ್ನ ನೋಡುತ್ತೆ. ನಮ್ಮ ಮಾತಿಗೂ ನಮ್ಮ ಕೃತಿಗೂ ತಾಳೆ ಆದಾಗ ಮಾತ್ರ ನಮ್ಮ ಮಾತಿಗೆ ಒಂದು ಬೆಲೆ ಬರುತ್ತೆ. ನಮ್ಮ ಕೆಲಸವೇ ನಮ್ಮ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿಯಾಗುತ್ತೆ. ಸರಿ, ಇದೆಲ್ಲ ಆಯ್ತು. ಆದ್ರೆ ಈ ಗುಣಮಟ್ಟದ ಪ್ರಜ್ಞೆಯನ್ನ ನಮ್ಮ ಜೀವನದಲ್ಲಿ ಅಳವಡಿಸೋಡದೆ ಹೇಗೆ? ನಮ್ಮನ್ನ ನಾವೇ ಅಳತೆ ಮಾಡೋಕೆ ಏನಾದರೂ ದಾರಿ ಇದೆಯಾ? ಬನ್ನಿ, ಕೆಲವು ಸರಳ ಉದಾಹರಣೆಗಳನ್ನು ನೋಡೋಣ. ಇವೆಲ್ಲ ನೋಡಕ್ಕೆ ಬಹಳ ಸಣ್ಣ ವಿಷಯಗಳು ಅಂತ ಅನಿಸ್ಬೋದು, ಆದ್ರೆ ಒಂದ್ಸಲ ಯೋಚನೆ ಮಾಡಿ. ಒದ್ದೆ ಟವಲನ್ನ ಹಾಗೇ ಬಿಡೋದು ಸಣ್ಣ ಸೋಮಾರಿತನವನ್ನ ತೋರಿಸ್ತೆ. ಹರಿದ ಸಾಕ್ಸ್ ಹಾಕೊಳ್ಳೋದು ನಮ್ಮ ಬಗ್ಗೆ ನಮ್ಗೆ ಇರೋ ನಿರ್ಲಕ್ಷ್ಯವನ್ನ ತೋರಿಸ್ತೆ. ಮನೆಯ ಮೂಲೆಯಲ್ಲಿರೋ ಜೇಡರ್ಬಲೆ ಅಥವಾ ಟಿಪ್ ಟಿಪ್ ಅಂತ ಸೋರುವ ನಲ್ಲಿ ನಮ್ಮ ಪರಿಸರದ ಬಗ್ಗೆ ನಮ್ಮ ಕಾಳಜಿಯ ಕೊರತೆಯನ್ನ ಹೇಳುತ್ತೆ. ಇವೆಲ್ಲವೂ ನಮ್ಮೊಳಗಿನ ಶಿಸ್ತಿನ ಪ್ರತಿಬಿಂಬಗಳೇ. ಇದೊಂದು ಸೈಕೊಲಾಜಿಕಲ್ ಸತ್ಯ. ಎಲ್ಲವೂ ಪರ್ಫೆಕ್ಟ್ ಆಗಿದ್ದಾಗ ಯಾರೂ ಅಷ್ಟಾಗಿ ಗಮನಿಸಲ್ಲ. ಆದ್ರೆ ಎಲ್ಲಾದ್ರೂ ಒಂದು ಸಣ್ಣ ತಪ್ಪು ನಡೆದ್ರೆ ಜನರ ಗಮನ ತಕ್ಷಣ ಅದ್ರ ಮೇಲೆ ಹೋಗುತ್ತೆ. ಗುಣಮಟ್ಟ ಇಲ್ದಿದ್ದಾಗ ಅದು ಬೇಗನೆ ಎದ್ದು ಕಾಣುತ್ತೆ. ಹಾಗಾಗಿ ಒಂದು ಕ್ಷಣ ಯೋಚಿಸೋಣ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಗಮನಿಸದೆ ಬಿಟ್ಟು ಬಿಡುವ ಯಾವ ಸಣ್ಣ ಸಣ್ಣ ವಿಷಯಗಳು ನಮ್ಮ ಗುಣಮಟ್ಟದ ಬಗ್ಗೆ ಬೇರೆಯವರಿಗೆ ಸಂದೇಶ ಕೊಡ್ತಾ ಇರ್ಬೋದು.
ನಮ್ಮ ಕೆಲಸಗಳು ನಮ್ಮ ಬಗ್ಗೆ ಏನು ಹೇಳ್ತಾ ಇವೆ? ಕೊನೆಯದಾಗಿ ಈ ಒಂದು ವಾಕ್ಯದಲ್ಲೇ ಎಲ್ಲವೂ ಅಡಗಿದೆ. ಗುಣಮಟ್ಟ ಅನ್ನೋದು ಕಣ್ಣಿಗೆ ಕಾಣಿಸದೇ ಇರಬಹುದು, ಆದರೆ ನಮ್ಮ ವ್ಯಕ್ತಿತ್ವ, ನಮ್ಮ ಶಿಸ್ತು, ನಮ್ಮ ಆದ್ಯತೆಗಳು, ಹೀಗೆ ನಮ್ಮ ಬಗ್ಗೆ ಪ್ರತಿಯೊಂದನ್ನೂ ಅದು ಜಗತ್ತಿಗೆ ವಿವರಿಸ್ತದೆ. ಹಾಗಾಗಿ ನಮ್ಮೊಳಗಿನ ಆ ಅಗೋಚರ ಗುಣಮಟ್ಟವನ್ನು ಸುಧಾರಿಸಿಕೊಳ್ಳುವಂತೆ ಗಮನಹರಿಸೋಣ. ಧನ್ಯವಾದಗಳು.